ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರಿ. ಸ್ಟಾಪ್ ಕ್ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಬಸ್ಸು ಹೋಗ್ಬಿಡೋಣ ಚಡಾಪಡ ಅಪ್ಡೇಟ್ಸ್ಗಳಿಗೆ. ಮೊಹಮ್ಮದ್ ಅಮೀರ್ ನೆನ್ನೆ ಮ್ಯಾಚ್ ನಾವು ಪ್ರೆಡಿಕ್ಟ್ ಮಾಡಿದ್ರು, ಎಲ್ಲರೂ ಆಡ್ಕೊಂಡು ನಕ್ಬಿಟ್ಟಿದ್ರು. ಆಬ್ವಿಯಸ್ಲಿ ನ್ಯೂಜಿಲ್ಯಾಂಡ್ನ ಸ್ವಲ್ಪ ಮಟ್ಟಿಗೆ ಅಂಡರ್ ಎಸ್ಟಿಮೇಟ್ ಅಂತೂ ಖಂಡಿತ ಎಲ್ಲರೂ ಸಹ ಮಾಡಿದ್ರು. ಯಾಕಂದರೆ ಸೌತ್ ಆಫ್ರಿಕಾ ಇಂಥ ಕ್ವಾಲಿಟಿ ಟೀಮು ಒಂದ್ಸಲಿನೂ ಕೂಡ ವರ್ಲ್ಡ್ ಕಪ್ ಸ್ಟ್ಯಾಂಡರ್ಡ್ಸಲ್ಲಿ ಸೋತಿಲ್ಲ. ನ್ಯೂಜಿಲ್ಯಾಂಡ್ ಮೇಲೆ ಇಂಥ ಟೀಮು ಸೋತೋಗ್ಬಿಡುತ್ತಾ ಹಂಗೆ ಹಿಂಗೆ ಅನ್ನೋ ಥರ ಎಲ್ಲ ನಾನು ಕೂಡ ಅಂದ್ಕೊಂಡಿದ್ದೆ ಸೋಲೋದಿಲ್ಲ ಸೌತ್ ಆಫ್ರಿಕಾ ಅಂತ ಅಂದ್ಕೊಂಡು. ಬಟ್ ಸೌತ್ ಆಫ್ರಿಕಾಗೆ ಆಫ್ರಿಕಾ ಮಾಡಿಕ್ಬಿಟ್ರು ನೆನ್ನೆ ನ್ಯೂಜಿಲ್ಯಾಂಡ್ ಅವರು. ಸೊ ಅಮೀರ್ ಅವರು ಪ್ರಿಡಿಕ್ಟ್ ಮಾಡಿದ್ರು, ತಿಪ್ಪುಲಾಗ ಹೊಡೆದ್ರು ಕೂಡ ನ್ಯೂಜಿಲ್ಯಾಂಡೇ ಗೆಲ್ಲೋದು, ಸೌತ್ ಆಫ್ರಿಕಾ ಗೆಲ್ಲೋದಕ್ಕಾಗೋದಿಲ್ಲ ಅಂತ. ನಿಜ ಆಗಿದೆ ಅದು. ಸೊ ಇವತ್ತಿನ ಮ್ಯಾಚ್ನ ಪ್ರಿಡಿಕ್ಷನ್ ವಿಚಾರಕ್ಕೆ ಬಂತು ಅಂತಂದರೆ ಅವ್ರು ಹೇಳ್ಬಿಟ್ಟಿದ್ರೆ ಇಂಡಿಯಾ ಫೈನಲ್ಗೆ ಕ್ವಾಲಿಫೈ ಆದರೂ ಸಹ ಫೈನಲ್ನಾಗ ಗೆಲ್ಲೋದಿಲ್ಲ ಅಂತ ಹೇಳಿದರೆ. ಆ್ಯಂಡ್ ಇವತ್ತಿನ ಮ್ಯಾಚ್ ಸಿಕ್ಕಾಪಟ್ಟೆ ಕಾಂಪಿಟೇಟಿವ್ ಆಗಿರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಪ್ರಿಡಿಕ್ಷನ್ ವೈಸ್ ನೋಡ್ತು ಅಂತಂದರೆ ಇಂಗ್ಲೆಂಡ್ಗೆ ಒಂದು ಸ್ವಲ್ಪ ಫೇವರಬಲ್ ಆಗಿರುವಂಥ ಪ್ರಿಡಿಕ್ಷನನ್ನೇ ಕೊಟ್ಟಿದ್ದಾರೆ. ನೋಡೋಣ ಅದೇನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ಒಟ್ಟಿನಲ್ಲಿ ಸಕ್ಸಸ್ ಆದರೆ ಖಂಡಿತ ಏನು ಗುರು ಪ್ರಿಡಿಕ್ಷನ್ ಅಂತ ಹೇಳ್ತಾರೆ. ಫೇಲ್ಯೂರ್ ಆಯಿತು ಅಂದರೆ ನನ್ನ ಮಗೊಂದು ಪ್ರಿಡಿಕ್ಷನ್ ಕಿತ್ತೋದು ಪ್ರಿಡಿಕ್ಷನ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನೋಡೋಣ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅಂತ. ಅಪ್ಡೇಟ್ ನಂಬರ್ 2 ಪ್ರಿಡಿಕ್ಷನ್ ಅಂತ ಹೇಳ್ತಿದ್ದಂಗೆ ಕೆವಿನ್ ಪೀಟರ್ಸನ್ ಅವರು ಟ್ವೀಟ್ ಮಾಡಿಬಿಟ್ಟಿದ್ರು ನೆನ್ನೆ ಮ್ಯಾಚ್ನ ನ್ಯೂಜಿಲ್ಯಾಂಡ್ ಅವರು ಗೆಲ್ತಾ ಇದ್ದಂಗೆ. ಸೊ ನ್ಯೂಜಿಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್ ನಾನು ಹೇಳ್ತಾ ಇದ್ದೀನಿ ನ್ಯೂಜಿಲ್ಯಾಂಡ್ ವರ್ಸಸ್, ನನಗೆ ಬಾಯ್ ತಪ್ಪು ಬಂದ್ಬಿಡ್ತು. ಬಾಯ್ ತಪ್ಪು ಬಂದಿದ್ದೇನೆ ನಿಜ ಆಯಿತು ಅಂದರೆ ಚೆನ್ನಾಗಿರುತ್ತೆ. ನ್ಯೂಜಿಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್ ಇನ್ ದ ಫೈನಲ್ ಆಫ್ ದ T20 ವರ್ಲ್ಡ್ ಕಪ್ ಆನ್ ಸಂಡೇ ಅಂತ ಹೇಳ್ತಾ ಇದ್ದಾರೆ. ಶುಡ್ ಬಿ ಎ ಗ್ರೇಟ್ ಗೇಮ್ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ಗುರು. ಆಲ್ರೆಡಿ ಸೆಮಿಫೈನಲ್ನಾಗ ಗೆದ್ಬಿಟ್ರು ಅನ್ನೋ ಒಂದು ಗುಂಗಲ್ಲಿದ್ದಾರೆ ಕೆವಿನ್ ಪೀಟರ್ಸನ್ನು. ಸೊ ಪ್ರಿಡಿಕ್ಷನ್ಸ್ ಎಲ್ಲ ಜೋರಾಗಿ ನಡೀತಾ ಇದೆ. ಆಬ್ವಿಯಸ್ಲಿ ಅವರ ಕಂಟ್ರಿ ಅಂತಂದಾಗ ಅವರು ಒಂಥರ ಫೇವ್ರೇಟ್ಸ್ ಆಗಿ ಕನ್ಸಿಡರ್ ಮಾಡಲೇಬೇಕು. ಇಲ್ಲ ಅವರು ಗೆಲ್ತಾರೆ, ಇಂಗ್ಲೆಂಡು ಫೈನಲ್ಗೆ ಬರ್ತಾರೆ, ನ್ಯೂಜಿಲ್ಯಾಂಡ್ ವರ್ಸಸ್ ಇಂಗ್ಲೆಂಡ್ ಫೈನಲ್ ಆಗುತ್ತೆ ಅಂತ ಅನ್ಕೊತಾ ಇರಬೇಕು ಅವರು. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3 ನಮ್ಮ RCBಯ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಪರೇಷನ್ ಆಗಿರುವಂಥ ಮೋ ಬೊಬ್ಯಾಟೋ ಒಂದು ಪಂಚಿಂಗ್ ಡೈಲಾಗ್ನ ಕೊಟ್ಟಿದ್ದಾರೆ. ಒಂಥರ ಜೋಶ್ ಉಕ್ಕಿ ಹರಿದು ಬಿಡ್ತದೆ ಈ ಒಂದು ಸ್ಟೇಟ್ಮೆಂಟ್ನ ಕೇಳ್ತು ಅಂತಂದರೆ. ಅವರು ಹೇಳ್ತಾರೆ, ನೋಡ್ರಪ್ಪ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಲ್ಲ, ಯಾರೇ ಹೇಳ್ಬೋದು ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ. ಹೌದು, ಲೆಕ್ಕ ನೋಡ್ತಾನೆ ಡಿಫೆಂಡಿಂಗ್ ಚಾಂಪಿಯನ್ಸೇ. ಬಟ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅನ್ನೋ ಒಂದು ಟೈಟಲ್ನ ಕರಿಬೇಡ್ರಿ, ನಮಗೆ ಅಟ್ಯಾಕಿಂಗ್ ಚಾಂಪಿಯನ್ಸ್ ಅಂತ ಕರೀರಿ. ನಾವಿಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಈ ಸೀಸನು, ಅಟ್ಯಾಕ್ ಮಾಡೋದಕ್ಕೆ ಬರ್ತೀವಿ. ಬ್ಯಾಕ್ ಟು ಬ್ಯಾಕ್ ಟ್ರೋಫೀಸ್ನ ನಾವು ಅಟ್ಯಾಕ್ ಮಾಡ್ಬಿಟ್ಟು ಗೆಲ್ತೀವಿ, ಡಿಫೆಂಡ್ ಮಾಡ್ಬಿಟ್ಟು ಗೆಲ್ಲೋದಿಲ್ಲ ನಾವು ಅಂತ ಹೇಳಿದರೆ. ಬಟ್ ಏನೇ ಆದ್ರೂ ಕೂಡ ಒಂದು ವರ್ಡ್ ಇರುವಂಥದ್ದು, ಟರ್ಮ್ ಇರುವಂಥದ್ದು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತಲೇ. ಬರೋರಿಗೆ ನೆಕ್ಸ್ಟ್ ಒಂದು ಸೀಸನ್ ಗೆದ್ಬಿಟ್ಟು ಮತ್ತೆ ಬರ್ತಾ ಇರೋರಿಗೆ ಅದನ್ನು ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತಲೇ ಕರೆಯೋದು. ಬಟ್ ನಾವು ಡಿಫೆಂಡ್ ಮಾಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತೀವಿ, ಅಟ್ಯಾಕ್ ಮಾಡ್ಬಿಟ್ಟು ಅಟ್ಟಾಡ್ಸ್ಕೊಂಡು ಹೊಡಿತೀವಿ ಅಂತ ಹೇಳಿದರೆ ಮತ್ತೊಂದು ಸೀಸನ್ ಕೂಡ. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಸಿಕ್ಕಾಪಡೆ ಜೋಶಲ್ಲಿ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 4 ಕೋಚ್ದು ಬಿಹೇವಿಯರ್ ಸರಿ ಇರಲಿಲ್ವಂತೆ. ಅದೇ ಮೈಕ್ ಹೆಸನ್ದು. ಇಲ್ಲಿ ಪ್ಲೇಯರ್ಸ್ಗಳ ಬಿಹೇವಿಯರ್ ಸರಿ ಇರಲಿಲ್ವೋ ಅಥವಾ ಕೋಚ್ಗಳ ಬಿಹೇವಿಯರ್ ಸರಿ ಇರಲಿಲ್ವೋ. ಒಟ್ಟಲ್ಲಿ ಪಾಕಿಸ್ತಾನಿಗೆ ಏನೂ ಕೂಡ ಸರಿ ಇಲ್ಲ. ಇನ್ಫ್ಯಾಕ್ಟ್ ಅದು ದಡ್ಡನ ಮಗ ಅವನೇ ಸರಿ ಇಲ್ಲ ಅಲ್ಲಿ. PCB ಚೇರ್ಮನ್ ಚೀಫೇ ಸರಿ ಇಲ್ಲ ಅಲ್ಲಿ. ಅವ್ರಿಗೇನು ಬದನಾಗ ಹೋಗ್ಬಿಡಿ ಇವ್ರು ಕಂಪ್ಲೇಂಟ್ ಮಾಡೋದು ಅಲ್ಲಿ. ಕೋಚ್ದು ಬಿಹೇವಿಯರ್ ಸರಿ ಇಲ್ಲ ಅಂತ. ಅದೇ ಮೈಕ್ ಹೆಸನ್ದು ಏನೋ ಬಿಹೇವಿಯರ್ ಸರಿ ಇಲ್ವಂತ. ಈ ನನ್ನ ಮಕ್ಕಳು ನೆಟ್ಕಾಡಿಲ್ಲ ಅಂದರೆ ಬಿಹೇವಿಯರು ಸರಿ ಆಗಲ್ಲ, ಏನೂ ಸರಿ ಆಗಲ್ಲ. ರೇಗದು ಗದ್ರದು ಹಂಗೆ ಮಾಡ್ರೋ ಹಿಂಗೆ ಮಾಡ್ರೋ, ನನ್ನ ಮಕ್ಕಳ ದಂಡನ ಮಕ್ಕಳ ದಂಡು ಪಿಂಡ್ ನನ್ನ ಮಕ್ಕಳ ಅಂತ ಬೈದಿರ್ತಾರೇನೋ. ಅದಕ್ಕೆ ಏನಾರು ಬಿಹೇವಿಯರ್ ಇವ್ರದ್ದು ಹಂಗಾಗೋಗ್ಬಿಡೈತೆ ಹಿಂಗಾಗೋಗ್ಬಿಡೈತೆ ಅಂತ ಅನ್ಕೊಂಬಿಟ್ಟಿವರು PCBಗೆ ಪ್ಲೇಯರ್ಸ್ಗಳು, ಎಷ್ಟೊಂದು ಜನ ಪ್ಲೇಯರ್ಸ್ಗಳು ಬ್ಲೇಮ್ ಗೇಮ್ನ ಶಿಫ್ಟ್ ಮಾಡಬೇಕು ಅಂತ ಕೋಚ್ ಮೇಲೆ ಹಾಕಬೇಕು ಅಂತ ಹೋಗಿದ್ರಂತೆ ಎಷ್ಟೊಂದು ಜನ ಪ್ಲೇಯರ್ಸ್ಗಳು. ಇನ್ಫ್ಯಾಕ್ಟ್ ಮಿಡ್ ಟೂರ್ನಮೆಂಟಲ್ಲೇ ಹೋಗ್ಬಿಟ್ಟಿದ್ರಂತೆ, ಕೋಚ್ ಸರಿ ಇಲ್ಲ ಅದು ಇದು ಅಂತೆಲ್ಲ ಅಂತ ಅಂದ್ಕೊಂಡು ಅಂತ. ಎಷ್ಟೋ ಮಟ್ಟಿಗೆ ಆಗಿದೆಯೋ ಆಗಿಲ್ಲೋ ಗೊತ್ತಿಲ್ಲ. ಒಟ್ನಲ್ಲಿ ಬರ್ತಿರೋಂಥ ಅಪ್ಡೇಟ್ ಇಷ್ಟು. ಇವರು ಏನು ನನ್ನ ಮಕ್ಕಳೇನು ನೆಟ್ಕಾಗ್ಬಿಟ್ಟಿದ್ದಾರೆ ಎಲ್ಲರೂ ಪಾಕಿಸ್ತಾನದವರು. ಆ ಫಾರಾನ್ ಒಬ್ಬರನ್ನ ಬಿಡ್ತು ಅಂದರೆ ಯಾರು ಕೂಡ ನೆಟ್ಗಳಿಲ್ಲ ಒಂದು ಟೂರ್ನಮೆಂಟಲ್ಲಿ. ಇನ್ನೇನು ಬೈದಂಗೆ ಇನ್ನೇನು ಇವ್ರಿಗೇನು ತಲೆ ಮೇಲೆ ಎತ್ಕೊಂಡು ಕೂತ್ಕೊಂತಾರ ಅಲ್ಲಿ ಮೈಕ್ ಹೆಸನ್ ಗೊತ್ತಿರೋದೇನೆ. ನಮ್ಮ RCB ಇದ್ದಾಗಲೇ ಎಂತೆಂಥ ಪ್ಲೇಯರ್ಸ್ಗಳನ್ನ ಬಿಟ್ಕೊಟ್ರು ಅಂತ. ಚಹಲ್ನೇ ಬಿಟ್ಬಿಟ್ರು ಮೈಕ್ ಹೆಸನು. ಸೊ ಮೈಕ್ ಹೆಸನ್ ಇದ್ದಾಗ ನಾವು RCB ಹೌದು ಒಂದು ರೇಂಜಿಗೆ ಪರವಾಗಿಲ್ಲ, ಡಿಸೆಂಟಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ನಾವು ಟೂರ್ನಮೆಂಟ್ ಗೆಲ್ಲೋ ಥರ ಪರ್ಫಾರ್ಮೆನ್ಸ್ ಅಂತೂ ಖಂಡಿತ ಮೈಕ್ ಹೆಸನ್ ಅವರ ಕೋಚಿಂಗ್ ಪೀರಿಯಡಲ್ಲಿ ಕೊಟ್ಟಿಲ್ಲ. ಆ್ಯಂಡ್ ಇಲ್ಲೂ ಕೂಡ ಇವರಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತದೆ ಮೈಕ್ ಹೆಸನ್ನಿಂದ. ಅಪ್ಡೇಟ್ ನಂಬರ್ 5 ನೆನ್ನೆ ಮ್ಯಾಚ್ ಸೋತಾದ ನಂತರ ಕ್ಯಾಪ್ಟನ್ ಮತ್ತು ಕೋಚು ಸೌತ್ ಆಫ್ರಿಕಾದ ಇಬ್ಬರೂ ಕೂಡ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಮಕ್ಕೊಡ್ದಂಗಿತ್ತು ಗರವ್, ಮಕ್ಕೊಡ್ದಂಗಿತ್ತು ನಮಗೆ. ಹೇಳೋಕ್ಕಾಗೋದಿಲ್ಲ, ಬಟ್ ಆದರೂ ಹೇಳ್ತಾ ಇದ್ದೀನಿ, ಮಕ್ಕೊಡ್ದಂಗಿತ್ತು ನಮಗೆ ನ್ಯೂಜಿಲ್ಯಾಂಡು. ನಾವು ಕಾನ್ಫಿಡೆಂಟ್ ಆಗಿದ್ವಿ ಹಿಂಗಾಗೋಗ್ಬಿಡುತ್ತೆ ಅಂತ. ಇನ್ಫ್ಯಾಕ್ಟ್ ಯಾವ ರೇಂಜಿಗಿದ್ರು ಅಂದರೆ ಇವರ ಕೋಚ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಾವು ಹೋಮ್ ಹೋಗ್ಬಿಟ್ಟು ಫೈನಲ್ ಆಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಆಲ್ರೆಡಿ ಅಂತ. ಇವರ ಕೋಚ್ ಸಿಕ್ಕಾಪಟ್ಟೆ ಯಾರಪ್ಪ ಅವರು, ಶುಕ್ರಿ, ಸಿಕ್ಕಾಪಟ್ಟೆ ಅವರು ಒಂಥರ ಪಾಸಿಟಿವ್ ಎಲ್ಲಿದ್ದರು. ಇಲ್ಲ ಗುರು, ನಾವು ಹೋಗ್ಬಿಟ್ಟು ಅಹಮದಾಬಾದಲ್ಲಿ ನಾವು ಹೋಮ್ ಥರ ಟ್ರೀಟ್ ಮಾಡ್ತಿದ್ವಿ, ನಮ್ಮ ಹೋಮಲ್ಲಿದೆ ನಮಗೆ ಫೈನಲು. ಇದು ನಮಗೆ ಸಿಕ್ಕಾಪಟ್ಟೆ ಪಾಸಿಟಿವಿಟಿ ಕ್ರಿಯೇಟ್ ಮಾಡಿದೆ. ನಮಗೆ ಅಹಮದಾಬಾದನೇ ಹೋಮ್ ಆಗಿರೋವಂಥದ್ದು, ಅಂದರೆ ಫೈನಲ್ ಆಗಿರೋವಂಥದ್ದು. ನಾವು ಪಕ್ಕ ಹೊಡಿತೀವಿ ಟ್ರೋಫಿನ ಅನ್ನೋ ಥರ ಒಂದು ಗುಂಗಲ್ಲಿದ್ದರು. ಸೊ ಅವರು ಕೂಡ ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ, ಏನೂ ಮಾಡೋದಕ್ಕಾಗೋದಿಲ್ಲ, ಹಿಂಗೆ ಹಾಕೋಗ್ಬಿಡುತ್ತೆ, ಏನು ಮಾಡೋಕ್ಕಾಗುತ್ತೆ, ಅಂದ್ಕೊಂಡಿದ್ದು ಯಾವುದೂ ಆಗೋದಿಲ್ಲ ಅಂತಲೇ ಹೇಳಿರೋದು. ಒಟ್ಟಲ್ಲಿ ಆಡನ್ ಮಾಕ್ರಮ್ ಹೇಳ್ತಾರೆ, ನಮಗೆ ಮಕ್ ಹೊಡೆದಂಗಿತ್ತು, ಹೊಡೆದಿಲ್ಲ ನಮಗೆ, ಬಟ್ ಆದರೂ ಹೊಡೆದಂಗಿತ್ತು ಅಂತ.
ಅಪ್ಡೇಟ್ ನಂಬರ್ 6, ಯಾರೋ ಒಬ್ಬ ಪಾಕಿಸ್ತಾನ್ ಸ್ಕ್ವಾಡ್ನ ಒಬ್ಬ ಮೆಂಬರು ಮಿಸ್ಬಿಹೇವ್ ಮಾಡಿದಾರಂತೆ ಕ್ಯಾಂಡಿಲಿ ಅಂತ ಅಪ್ಡೇಟ್ ಬರ್ತಾ ಇದೆ. ಅಂದರೆ ಶ್ರೀಲಂಕಾದಲ್ಲಿ ಕ್ಯಾಂಡಿಲ್ ನಡೀತಲ್ಲಪ್ಪ ಮ್ಯಾಚು. ಸೊ ಆ ಮ್ಯಾಚ್ ಅಂದರೆ ಸುಮಾರು ಮ್ಯಾಚ್ ಆಡಿದ್ರು ಇವರು. ಅಲ್ಲಿ ಹೋಟೆಲ್ನ ಸ್ಟಾಫ್ ಜೊತೆಗೆ ಲೇಡಿ ಜೊತೆಗೆ ಮಿಸ್ಬಿಹೇವ್ ಮಾಡಿದ್ರಂತೆ. ಅದಕ್ಕೆ ಫೈನ್ ಕೂಡ ಇವರಿಗೆ ಹಾಕಿದ್ದಾರೆ ಅಂತ ಏನೋ ಅಪ್ಡೇಟು ಬರ್ತಾ ಇದೆ ಗುರು. ಈ ಪಾಕಿಸ್ತಾನ ನನ್ನ ಮಕ್ಕಳದು ಒಂದೊಂದಲ್ಲ ಗುರು. ಈ ಕಡೆ ಕೋಚ್ ಮೇಲೆ ಬ್ಲೇಮ್ ಹಾಕ್ತಾರೆ, ಇವ್ರು ನೋಡಿದ್ರೆ ಇಲ್ಲಿ ಮಿಸ್ಬಿಹೇವ್ ಮಾಡ್ತಾರೆ. ಟ್ರೋಫಿ ಗೆಲ್ರಲ್ಲ ಅಂದರೆ ಬಂದ್ಬಿಟ್ಟು ಮಾಡಬಾರ್ದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬಿಟ್ಟು ಹೋಗ್ತಾರೆ ಇವರು. ಇವರಿಗೆ ಸಾಲದಕ್ಕೆ ಇಲ್ಲಿ ಹೈಬ್ರಿಡ್ ಮಾಡಲಲ್ಲಿ ಬೇರೆ ಟೂರ್ನಮೆಂಟ್ನ ಕಂಡಕ್ಟ್ ಮಾಡಬೇಕು. ಏನು ಹೇಳೋಣಪ್ಪ, ಅಜೀಬ್ ನನ್ನ ಮಕ್ಕಳು ಅಂತ ಹೇಳ್ಬೇಕಷ್ಟೇ. ಅಪ್ಡೇಟ್ ನಂಬರ್ 7, ನಾವು ಸೌತ್ ಆಫ್ರಿಕನ್ಸ್ನ ಚೋಕರ್ಸ್ ಅಂತ ಕರಿತೀವಿ ಯಾವಾಗಲೂ ಕೂಡ ICC ಟೂರ್ನಮೆಂಟ್ಸ್ ಅಂತ ಬಂದಾಗ. ಬಟ್ ಒಂದ್ಸಲ WTC ಫೈನಲ್ ಅಂತೂ ಗೆದ್ದಿದ್ರು. ಲಾಸ್ಟ್ ಟೈಮು ಕೂಡ ಚೋಕ್ ಮಾಡಿಸ್ಕೊಂಡು ಹೋಗೋರು 2024 ವರ್ಲ್ಡ್ ಕಪ್ಪಲ್ಲೂ ಕೂಡ. ಬರ್ತಾರೆ ಸೆಮಿಫೈನಲ್ ಹೋಗ್ತಾರೆ, ಇಲ್ಲ ಫೈನಲ್ ಹೋಗ್ತಾರೆ. ಸೆಮಿಫೈನಲ್ಲೇ ಲಾಸ್ಟ್ ಆಗಿತ್ತು, ಬಟ್ ಲಾಸ್ಟ್ ಟೈಮ್ ಇವರು ಹಂಗೂ ಹಿಂಗೂ ಫೈನಲ್ಗೆ ಬಂದುಬಿಟ್ಟಿದ್ರು. ಯಾವಾಗಲೂ ಬರ್ತಾರೆ, ಚೆನ್ನಾಗಿ ಆಡ್ಬಿಟ್ಟು ಸೆಮಿಫೈನಲ್ ಉಣ್ಕೊಂಡು ಹೋಗ್ಬಿಡ್ತಾರೆ. ಇದೇನೇ ಚಾಡಿ ಆಗೋಗ್ಬಿಟ್ಟಿದ್ದು. ಬಟ್ ಲಾಸ್ಟ್ ಟೈಮ್ ಫೈನಲ್ಗೆ ಬಂದಿದ್ದರಿಂದ ಇಲ್ಲಾಗೋರು ಏನಾರು ಮಾಡ್ಬೋದಾ ಅನ್ನೋ ಥರ ಇತ್ತು. ಈ ಸಲ ಕೂಡ ಫೈನಲ್ಗೆ ಬರ್ಬೋದಾ ಅನ್ನೋ ಥರ ಇತ್ತು. ಬಟ್ ಇಲ್ಲ, ಇವರ ಹಳೆ ಚಾಡಿ ಸೆಮಿಫೈನಲ್ಗೆ ಬರೋದು ಹೋಗೋದು, ಸೆಮಿಫೈನಲ್ಗೆ ಬರೋದು ಹೋಗೋದು. ಸೊ ಮತ್ತೆ ಇದು ಮುಂದುವರೆದಿದೆ. ಇವ್ರು ಹೇಳ್ತಾರೆ ಕೋಚು, ನಾವು ಚೋಕರ್ಸ್ ಅಲ್ಲ ಗುರು, ಚೋಕ್ ಆಗಲಿಲ್ಲ ಈ ಸಲ, ನಾವು ಕಂಪ್ಲೀಟ್ ವಾಲ್ ಓಪನಿಂಗ್ ಆಗೋಗ್ಬಿಡ್ತು ನಮಗೆ ಅಂತ ಹೇಳಿದ್ರೆ. ಹೌದು, ಚೋಕ್ ಅಂತ ಅಂದರೆ ಯಾವುದೋ ಅಂತಂದರೆ ಸಿಕ್ಕಾಪಟ್ಟೆ ಬುಡಕ್ಕೆ ಬಂದ್ಬಿಟ್ಟು ಸೋಲೋದಿದೆಯಲ್ಲ. 2014 ಸೆಮಿಫೈನಲ್ ಬಂದಿರು ಅಂತ ಕಾಣಿಸುತ್ತೆ. ಆ ಟೈಮಲ್ಲಿ ಬಂದಂಥ ಸೆಮಿಫೈನಲ್ಗಳು ಸೊ ಚಿಕ್ಕ ಮಾರ್ಜಿನಲ್ಲಿ ಸೋಲೋದು, ಅದು ಚೋಕ್ ಅಂತ ಹೇಳ್ಬೋದು. ಇದು ಕಂಪ್ಲೀಟ್ ವಾಲ್ ಓಪನಿಂಗು, ಕಿತ್ಕೊಂಡು ಹೋಯ್ತು, ಉಣ್ಕೊಂಡು ಹೊರಟೋಯ್ತು ನಮಗೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8, ನೆನ್ನೆ ಮ್ಯಾಚ್ನ ಸಖತ್ ಪರ್ಫಾರ್ಮರ್ ಸೌತ್ ಆಫ್ರಿಕಾ ಕಡೆ. ಅದೇ ಮಾರ್ಕೋ ಯಾನ್ಸನ್ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ, ನಾನು ಈ ಮಟ್ಟಿಗೆ ರೆಡಿ ಆಗಿದ್ದೀನಿ, ತಯಾರಾಗಿದ್ದೀನಿ, ಅದು ಇಂಡಿಯಾದಲ್ಲಿ ನೆಲದಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಹೌದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಆಗಿರಲಿ, ಟೂರ್ನಮೆಂಟಲ್ಲಿ ಆಗಿರಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. ಇಂಡಿಯಾ ಅಗೇನ್ಸ್ಟ್ ಆಗಿರಲಿ, ಎಲ್ಲರ ಅಗೇನ್ಸ್ಟು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿದರೆ. IPL ಕೂಡ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ. ಸೊ ಇದಕ್ಕೆ ಕಾರಣ ಯಾರು ಅಂತ ಅವರು ರಿವೀಲ್ ಮಾಡಿದರೆ, ಒಬ್ಬ ಇಂಡಿಯನ್ ಅಂತೆ, ಅದೇ ಹರ್ಷ್ದೀಪ್ ಸಿಂಗ್ ಅಂತೆ. IPLಗೆ ಅವ್ರು ಜಾಯ್ನ್ ಆಗ್ತಾ ಇದ್ದಂಗೆ ಮೊದಲನೇ ಪರ್ಸನ್ ಬಂದ್ಬಿಟ್ಟು ರೀಚ್ ಔಟ್ ಆದವರು ಅವರು. ನಾನು ಕೇಳಿದಂಥ ಕ್ವಶನ್ಗಳಿಗೆ ಆ್ಯಂಡ್ ಎಲ್ಲ ಗ್ರೌಂಡ್ಸ್ ಬಗ್ಗೆನೂ ಐಡಿಯಾ ಕೊಟ್ಟಿದ್ದು ನನಗೆ ಅವರೇನೇ. ಹೆಂಗವರು ಹಾಕಂಗೆ ಕೊಟ್ಬಿಟ್ಟವ್ರ ಇಲ್ಲಿ ಹರ್ಷ್ದೀಪ್ ಸಿಂಗು, ನಮ್ಮ ಇಂಡಿಯಾದೆಲ್ಲ ಲೀಕ್ಔಟ್ ಮಾಡಿಬಿಟ್ಟವ್ರ ಮ್ಯಾಟ್ರ್ಗಳನ್ನೆಲ್ಲ, ಏನೇನಾಗುತ್ತೆ ಅದಾಗತ್ತೆ ಇದಾಗತ್ತೆ ಅಂತೆಲ್ಲ ಗ್ರೌಂಡ್ಸ್ಗಳದೆಲ್ಲ ಅಂತ ಹೇಳ್ಬಿಟ್ಟವ್ರ ಅಂತ ಕೇಳ್ತು ಅಂತಂದರೆ. ಸೊ ಟೀಮ್ ಆದಮೇಲೆ ಹೇಳಲೇಬೇಕಾಗತ್ತೆ. ಒಂದೇ ಟೀಮ್ಗೆ ಆಡ್ತಾ ಇರಬೇಕಾದ್ರೆ, ಪಂಜಾಬ್ ಕಿಂಗ್ಸ್ ಆಡ್ತಾ ಇರಬೇಕಾದ್ರೆ ಇನ್ನೇನು ಗೆಲ್ಲಬೇಕು ಅಂತ ನಡೆದು ಸೀಕ್ರೆಟ್ಸು ಅವು ಇವೆಲ್ಲ ಏನಿರ್ತೀವಿ ಅವ್ರಿಗೆ ಗೊತ್ತಿರೋವಂಥ ಸೀಕ್ರೆಟ್ಸ್ಗಳನ್ನೆಲ್ಲ ಹೇಳಿರ್ತಾರೆ. ಅದಕ್ಕೋಸ್ಕರನೇ ಈ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇರೋದು. ಬಟ್ ಏನಾದ್ರೇನು ಗೆಲ್ಲಕ್ಕಾಗಲಿಲ್ಲ ಸೆಮಿಫೈನಲ್ಸ್ನ, ಎಲ್ಲ ತಿಳ್ಕೊಂಡ್ರು ಸಹ. ಸೌತ್ ಆಫ್ರಿಕನ್ಸ್ ಹೆಂಗಿದ್ರು ಅಂತ ಅಂದರೆ, ಅಜ್ಜಿ ಫೈನಲ್ ಆಡ್ತೀವಿ ಗುರು ನಾವು, ನಮ್ಮ ಪ್ಲ್ಯಾನ್ ಮುಂದೆ, ನಮ್ಮ ಕ್ಯಾಪ್ಟನ್ಸಿ ಮುಂದೆ, ನಾನು ಅದ್ರ ಮುಂದೆ ಯಾರೂ ಇಲ್ಲ, ನಮಗೆ ಸರ್ವಿಸ್ ಆಟಿನೇ ಇಲ್ಲ ಅನ್ನೋ ಥರ ಆ ಒಂದು ಇದರಲ್ಲಿದ್ದು ಗುಂಗಲ್ಲಿದ್ದರು. ಬಟ್ ಇಲ್ಲ ಗುರು, ನೀವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂತ ತೋರಿಸ್ತವ್ರು ನನಗೆ ಇಂಗ್ಲೆಂಡ್ ಅವರು. ಇದಿಷ್ಟು ಆಗಿದ್ದು ಮಗ ಟಾಪ್ 8 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದೊಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.